ಬಕ ಸುಬಕ ಯಾರವರು ಒಂದು ನಿಮಿಷ ಬಂದೆ. ಇದ್ಯಾರು ಬೆಳಗ್ಗೆನೆ? ಅಯ್ಯೋ ಬಾಕ ಒಂದು ನಿಮಿಷ, ನಾನು ಚಂದ್ರಿ. ಓಹೋ ಯಜಮಾಂತಿ ಚಂದ್ರಮ್ಮ, ಏನವ ನಮ್ಮನೆ ಬಾಗಿಲುಗಟ್ಟ ಬಂದಿದ್ದಿ? ಏನ್ ಸಮಾಚಾರ? ಓ ಏನು ಬಾಡೋರ್ ಮನೆ ಬಾಗ್ಲಿಗೆ ಬರಂಗ ಬಿಟ್ರ ನೀವು? ಏ ಸುಬ್ಬಕ್ಕ, ಇದೇನು ಇಂತ ಮಾತಾಡ್ತಿ? ಅಲ್ಲ ಏನು ನಾವೇನ್ ಬಾರಿ ದೊಡ್ಡ ದೊಡ್ಡ ಆಸ್ತಿ ಮಡಗಿಲ್ಲ ಕಂತಾಗೋ. ಏನು ಸುಮಾರಾಗಿ ಮಡಗ್ಯವ್ರ ನಮ್ಮ ಮನೆಯಪ್ಪ ಅದ್ರಿಗೆ ಅವನದೇ ಯಾಕೆ ನಿಮ್ಮ ಮನೆ ಬಾಗ್ಲಿಗೆ ಬರಬಾರ್ದ ನಾನು? ಅಯ್ಯೋ ಒಳ್ಳೆ ಕತ್ತಿಗೆ ಬಂತು. ನಾನೆಲ್ಲ ಹಂಗಂದೆ ಬರಬೇಡ ಅಂತ. ತಗೋ ಕೂತ್ಕ. ಏನ್ ಸಮಾಚಾರ ಚಂದ್ರವ? ನಮ್ಮನೆ ಬಾಗ್ಲಿಗೆ ಬಂದಿರೋದು, ಕೂತ್ಕ ಒಳಗ್ ಬಾ. ಇಲ್ಲಿ ಕಣ್ಬಿಡು ಸುಬ್ಬಕ್ಕ, ಇಲ್ಲೇ ಕೂತ್ಕತೀನಿ. ಒಳಗ್ ಬೇರೆ ಯಾಕೆ ಇಲ್ಲೇ ಕೂತ್ಕತೀನಿ. ತಗೋ ಮನೆಗೆ ಯಾರವ್ರೆ? ಯಾರು ಇಲ್ಲ ಕಣ, ಕೂತ್ಕೋ. ಹೇಳವ ಏನ್ ಸಮಾಚಾರ? ಏನೋ ಮಗಳು ಮದುವೆ ಮಾಡಿದಂತೆ? ಅಲ್ಲ ನಮ್ಮ ಊರನ್ನೆಲ್ಲ ಕರಿಬೇಕಾಗ್ತದೆ ಅಂತ ಹಂಗೆ ಮದುವೆ ಮಾಡ್ಕೊಂಡು ಗುಟ್ಟಾಗೆ ಮದುವೆ ಮಾಡ್ಕೊಂಡು ಕಳಿಸ್ಬಿಟ್ರೆ? ಹೇಳು. ನಾವೇನೋ ಯಜಮಾನ್ರ ಮನೆ ಮದುವೆ ಏನ್ ಎಲ್ಲರಿಗೂ ಒಂದು 10 ಗ್ರಾಮ ಚಿನ್ನ ಕೊಡ್ತಾರೆ ಅಂತ ನಾವ್ ಅನ್ಕೊಂಡಿದ್ದು, ನೋಡಿದ್ರೆ ಹಂಗೆ ಮದುವೆ ಮಾಡಿ ಕಳ್ಸಿದ್ರ? ಓ ಅಕ್ಕ, ನಮ್ ಕತೆ ಏನು ಹೇಳೋಣ ಕಂತಗೋ. 10 ಗ್ರಾಮ ಏನು 100 ಗ್ರಾಮ ಕೊಡ್ತೀನಿ, ನಂಗೊಂದು ಕೆಲಸ ಮಾಡ್ಕೊಡು. ಏನ ಚಂದ್ರಿ ಹಿಂಗಂತ ಇದ್ದಿ? 100 ಗ್ರಾಮ್ ಒಡವೆ ಕೊಟ್ಟಿಯ ನಂಗೆ? ದಿಟ್ಟವಾಗ್ಲುವ? ಹೌ ಸುಮ್ಮನೆ ತಮಾಷೆ ಮಾಡ್ದೆ. ಒಂದು 10 ಗ್ರಾಮ್ ಕೊಡ್ತೀನಿ ಕಂತಗೋ. 10 ಗ್ರಾಮ್ ಯಾಕೆ? ಅಲ್ಲ ಅದು ಬಿಡು, ಮೊದ್ಲು ಏನ್ ಕೆಲಸ ಅಂತ ಹೇಳು. ಅಲ್ಲ ಕಣೆ ಚಂದ್ರಿ, ನಮ್ಮನೆ ಬಾಗ್ಲು ಗಂಟ ಬಂದಿದ್ದಿಲ್ಲ. ಏನ್ ಸಮಾಚಾರ? ಎಲ್ಲ ಚೆನ್ನಾಗದು ಮನೆ ಕಡೆ? ನಾನು ಕೆಡಕ? ಓ ಏನ್ ಹೇಳಕ ಏನ್ ಹೇಳನಕ, ನಮ್ಮ ಮನೆ ಬರುವ ನಮ್ಮ ಮನೆ ಬರನೇ ಚೆನ್ನಾಗಿಲ್ಲ. ನನ್ನ ಮಗಳು ಜೀವನ ನೀರ ಬಟ್ಟೆ ಆಗೋಗೈತ ಕಣಕ. ಒಳ್ಳೆಲ್ಲಿ ಹುಣ್ಸೆನ್ ತೊಳ್ದಂಗ ಆಗೈತೆ. ದೊಡ್ಡ ಯಜಮಾನ ಅಂತ ಅಂದ್ಬಿಟ್ಟು ದೊಡ್ಡ ಶ್ರೀಮಂತ ಮದುವೆ ಮಾಡ್ತೀವಿ ಅಂತ ನಾವ್ ಅನ್ಕೊಂಡಿದ್ರೆ ನೋಡಿರೆ ಮೊದ್ಲು ಬದಲಾಗ್ಬಿಟ್ಟು ಆ ಭೋಜನ ಇಲ್ವೇ, ಭೋಜನ ಮಗಳನ್ನ ದೊಡ್ಡ ಶ್ರೀಮಂತ ಮದುವೆ ಆಗ್ಬಿಟ್ಟೆ. ನನ್ನ ಮಗಳನ್ನ ಮನೆ ಕೆಲಸ ಮದುವೆ ಆಗ್ಬಿಟ್ಟನೆ. ಮೋಸ ಮಾಡಿ ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ರು ಕಣಕ. ಮೋಸ ಮಾಡ್ಬಿಟ್ರು ಮುಂಡೆ ಮಕ್ಕಳು. ಅವ್ರ ಕೈ ಕಾಲು ಸೇದೋಗ, ಬಾಯಿ ಬಿದ್ದೋಗ, ನ್ಯಾಗಿ ಬಿದ್ದೋಗ. ನಾವ್ ಏನು ಅನ್ಯಾಯ ಮಾಡಿದ್ವಕ್ಕ. ಒಬ್ರು ತಿಂದಿಲ್ಲ, ಒಬ್ರು ಉಣ್ಲಿಲ್ಲ ಕಾಲದಿಂದನೂ. ಎಲ್ಲರಿಗೂ ನ್ಯಾಯವಾಗಿ ನ್ಯಾಯ ತೀರ್ಮಾನ ಮಾಡ್ಕೊಂಡು ಬಂದಿದ್ದು. ನಮ್ಗೆ ಇಂಥ ಅನ್ಯಾಯ ಬೇಕಾಕ? ನೀನೆಯ ಓಸಿ ನಿಧಾನಕ್ಕೆ ಮಾತಾಡೆ. ಅದೇನು ಆ ಪಟ್ಟಿ ಒಂದೇ ಸಮ ಕುಯ್ತಾಳ ಹಂಗೆಯ. ಆಯ್ತು ಇವಾಗ ಏನ್ ಸಮಾಚಾರ ಅಂತ? ಮನೆ ಕೆಲಸ ಮದುವೆ ಆಗ್ಬಿಟ್ಟ ನಿನ್ ಮಗಳನ್ನ? ಹಂಗಾರೆ ಅವನ ಮನೆಗೆ ಬಿಟ್ಟು ಬಂದ್ರ? ಎಲ್ಲಿ ನಿನ್ ಮಗಳು ಕಾಣಕ್ಕಿಲ್ವಲ್ಲ ಊರಲ್ಲಿ? ಅಯ್ಯೋ ಅಕ್ಕ, ಏನ್ ಮಾಡೋಣ, ನಮ್ಮ ಹಣೆ ಬರ ನೆಟ್ಗಿಲ್ಲ. ಅವನ ಮನೆಗೆ ಕಳ್ಸಿದೀನಿ. ಹಿಂಗೆಲ್ಲ ಮಾಡೋರಲ್ಲ ನೀನ್ ಯಜಮಾನ ಇವನು ಅಂದ್ಲಿವೆ. ಮುಂಡೆ ಮಗ ನೆಟ್ಕಿದ್ದಿದ್ರೆ ನಾವ್ಯಾಕ ಹಿಂಗ ಆಗ್ಬೇಕಿತ್ತು? ಅಯ್ಯೋ ಆ ಮುಂಡೆ ಮಗ ನನಗೆ ಹೊಡೆದು ಬಡ್ದು ಮಾಡ್ಬಿಟ್ಟ ಕಣಕ. ಆ ಮುಂಡೆ ಹೋಗಿ ಆ ಮನೆ ಕೆಲಸ ಮದುವೆ ಆದ್ರೆ ನಾನೇನಕ್ಕ ಮಾಡ್ಲಿ? ನೀನೆಯ ನನಗೆ ಒಸಿ ಹೊಡಿಲಿಲ್ಲ ಕಣಕ. ನನ್ನ ಕೈ ಕಾಲೆಲ್ಲ ಬಿದ್ದು ಹಂಗೆ ಹೊಡೆದು ಬಿಟ್ಟೆ. ಅಯ್ಯೋ ನನಗೇನು ಅಪ್ಪ ಅವಳ ಹೂ ಅವ್ರ ಹೇಳ್ಕೊಳಕ್ಕೆ ನನ್ನ ಕಷ್ಟವ. ನೀನೇ ನನ್ನ ಅಕ್ಕಂಗೆ ಅನ್ಕೊಂಡು ಹೇಳ್ಕೊತಾ ಇದ್ದೀನಿ ಕಣಕ. ನೋಡಕ ಎಂತ ಅನ್ಯಾಯ ಆಗೈತೆ ನಮ್ಮ ಜೀವನದಲ್ಲಿ ಅಂತ. ಊರವ್ರಿಗೆಲ್ಲ ಏನೋ ದೊಡ್ಡ ಮನೆ ದೊಡ್ಡ ಆಸ್ತಿ ಐತೆ ಅಂತ ಅನ್ಕೋತಾರೆ. ನಮ್ಮ ಕಷ್ಟ ಯಾರಿಗೆ ಗೊತ್ತಕ್ಕ? ಓಲಿ ಬಿಡಾತಗೆ ಅಳ್ಬೇಡ ಸುಮ್ ಕೂತ್ಕ. ಇವಾಗ ಯೋನಾಗಬೇಕು ಹೇಳ ನಿಂದವ? ಯೋನು ಇಲ್ಲ ಕಣಕ. ಅದು ನಿಂಗೆ ಹುಸಿ ಮಾಟ ಮಂತ್ರ ಮಾಡೋರು ಗೊತ್ತಲ್ವಾ ತಾಯಿ? ನಿನ್ ಕೈ ಮುಗಿತೀನಿ ಕಣವ. ನಮ್ಗೆ ಯಾರು ಗೊತ್ತಿಲ್ಲ. ನನಗೂ ಗೊತ್ತಿರೋರು ಎಲ್ಲ ಇದ್ರಲ್ಲ. ನಂಗೆ ಅಣ್ಣ ಮಗ ಹೊಡೆದು ಬಡ್ದು ಮಾಡಿ ಎಲ್ಲರ ಕಾಂಟ್ಯಾಕ್ಟು ಬಿಡಿಸ್ಬಿಟ್ಟವನೆ. ನನಗೆ ಯಾವ ಮಾಟು ಮಾಡಲ್ಲ, ಮಂತ್ರುಗಳ ಕಾಂಟ್ಯಾಕ್ಟ್ ಕೂಡ ಹಿಡ್ಕೊಂಡಿಲ್ಲ ಕಣವ. ಆಮೇಲೆ ಊರ್ ಜನಕ್ಕೆ ಇವಾಗಲೇ ನನ್ನ ಮ್ಯಾಲ ಕಣ್ಣು. ಇವ್ರು ಮಾತಾಡ್ತಾಳೆ ಅಂತ ನಮ್ಮ ಮನೆ ಮಕ್ಳಿಗೆ ಒಬ್ರು ಬರಕ್ಕಿಲ್ಲ. ಸದ್ಯಕ್ಕೆ ನೀನು ಹೆಂಗೋ ಬಂದಿದ್ಯಾ, ಸುಮ್ ಕೂತ್ಕೊಳ್ಳವಾತಾಗಿ ಆ ವಿಷಯ ಎತ್ತಬೇಡ. ಹಿಂಗೆ ಅನ್ಬೇಡ ಕಣಕ, ನಿನ್ ಕೈ ಮುಗಿತೀನಿ. ನಿನ್ ಮ್ಯಾಲ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ನಾನು. ನೀನ್ ನನ್ನ ಕೈ ಬಿಡ್ಬೇಡ ಕಣಕ. ಅಕ್ಕ ನಿನ್ ಕಾಲು ಹಿಡ್ಕೊತೀನಿ ಕಣಕ. ಯಾರನ್ನ ಒಬ್ರು ನಾವು ಗುರ್ತು ಮಾಡ್ಕೊಡಕ ದಯಮಾಡಿ ಒಂದೇ ಒಂದು ಮಾಟ ಮಾಡಿಸ್ಬೇಕಣಕ ಅಷ್ಟೇ. ಅದ್ರ ಮ್ಯಾಲ ನೀನು
ಕಳ್ಸಲ್ಲ. ಓಟನ ಖರ್ಚು ಬರ್ಲಿ, ನಾನು ನೋಡ್ಕೊತೀನಿ ಕಣಕ. ನಿಂಗೂ ಏನ್ ಬೇಕೆಲ್ಲ ಸಹಾಯ ಮಾಡ್ಕೊಡ್ತೀನಿ ಕಣಕ. ನಿನ್ ಕಾಲು ಹಿಡ್ಕೊತೀನಿ ಕಣಕ, ನಿನ್ ಕೈ ಮುಗಿತೀನಿ. ಹುಸಿ ನೋಡಕ ಒಂಚೂರು ಯೋಚನೆ ಮಾಡಕ. ನೀನು ಆಗುತ್ತೆ ಇನ್ನು ತಂಗೆ ಇದ್ದಿದ್ರೆ ಈ ಜಾಗದಲ್ಲಿ ಹಂಗೆ ಬಿಟ್ಬಿಡ್ತಿದ್ದ ಕಷ್ಟ ಅಂತ ಬಂದಾಗ. ಯೋಳ್ ನೀನಯ್ಯ, ನನ್ನ ಕಷ್ಟಕ್ಕೆ ನೀನು ಆಗ್ಬೇಕು ಕಣಕ. ಒಂದು ಊರಲ್ಲಿ ಇದ್ಕೊಂಡು ತಾಯಿ ನನ್ನ ಗಂಡಂಗೇನ ಗೊತ್ತಾದ್ರೆ ನನ್ನನ್ನ ಸಿಗ್ದು ನ್ಯಾತಾಕ್ಬಿಡ್ತಾನೆ ಊರ್ ಬಾಕ್ಲಿಗೆ. ಹೋಗು ಸುಮ್ಮನೆ. ಅಯ್ಯೋ ಇಲ್ಲಕ್ಕಂತಾಯಿ, ನಿನ್ ಕೈ ಮುಗಿತೀನಿ, ಅನ್ನನ ಬ್ಯಾರೆ ಹಿಡ್ಕೊ ಹೋಗು. ನನಗೆ ಯಾವ ಮಾಟ್ರು ಗೊತ್ತಿಲ್ಲ, ಮಂತ್ರು ಗೊತ್ತಿಲ್ಲ. ಬ್ಯಾಡ ಕಣವ, ನಿನ್ ಕೈ ಮುಗಿತೀನಿ. ಅವು ಸುದ್ದಿಗೆ ಹೋಗ್ಬಾರ್ದು ಅಂತ ಅದೇ 3-4 ವರ್ಷ ಹಿಂದಿಂದಾನೆ ಹೇಳ್ಬಿಟ್ಟವನೆ. ಇನ್ನು ನನ್ನ ಮಕ್ಕಳು ಸುಮ್ಮನಿರ್ತಾರೆ. ಅವು ಹೋದ್ರೆ ಯೋನಿಲ್ಲ ನನ್ಗೆ ಆಚಾರ ಬಿಡಿಸ್ತಾರೆ. ನಿನ್ ಕೈ ಮುಗಿತೀನಿ ಕಣವೆ. ಮಗಳು ಅಳಿಯ ಎಲ್ಲ ಅವರು ಸುಮ್ಮನೆ ಬಿಡ್ತಾರೆ, ನನ್ನ ಆಚಾರ ಬಿಡಿಸ್ಬಿಡ್ತಾರೆ ಕಣವೆ. ಊರ್ಗಳು 4 ಜನಕ್ಕೆ ಗೊತ್ತಾದ್ರೆ ನಮ್ಮನೆ ಓನನ್ ಕಳಕಿದೆ. ಮೊದ್ಲೆಯ ನನ್ನನ್ನ ಮಾಟದ ಸುಬ್ಬಿ ಅಂತ ಕರೆದು ಹೆಸರಿಕ್ಬಿಟ್ಟವ್ರೆ. ಇವಾಗ ತಿರ್ಗವ ಅದೇ ಶುರು ಹಚ್ಕಣನ. ಬೇಡ ಕಣವ ಬೇಡ, ನನ್ನ ಸುದ್ದಿಗೆ ಹೋಗಲ್ಲ. ನಿನ್ ಕೈ ಮುಗಿತೀನಿ, ಬ್ಯಾರೆ ಯಾರನ್ನ ನೋಡ್ಕ ಹೋಗು. ಯಾಕೋ ಬ್ಯಾಡ ಕಣಕ, ನಿನ್ ಕೈ ಮುಗಿತೀನಿ ಸುಬ್ಬಕ್ಕ ನಿನ್ನೆ ನೆಚ್ಕೊಂಬಂದಿದ್ದೀನಿ ಕಣಕ. ನನ್ನ ಮಗಳು ಬೆಂಗಳೂರಿನಾಗೆ ಕಣ್ಣೀರಲ್ಲಿ ಕೈ ತೊಳಿತಾಳೆ ಕೆಲ್ಸದವನ ಮನೇಲಿ. ಒಂದೇ ಒಂದು ಮಾತ ಕಣಕ. ನನ್ನ ಮಗಳು ಕಂಡ್ರೆ ಒಂದು ಶ್ರೀಮಂತ ಅಂತ ಹೇಳಿದ್ನಲ್ಲ, ಅವನಿಗೆ ಇಷ್ಟ ಆಗಬೇಕು ಅಂಥದ್ದು ಒಂದೇ ಒಂದು ಮಾಟ ಮಾಡಿಸ್ಕೊಡಕ. ನಿನ್ ಕಾಲು ಹಿಡ್ಕೊಬಿಡ್ತೀನಿ ಕಣಕ. ಅದು ಯಾರನ್ನ ಕಾಂಟ್ಯಾಕ್ಟ್ ಅನ್ನ ಕೊಡಕ್ಕೆ ನಾನೇ ಹೋಗಿ ಕತಾಡ್ಸ್ಕೊಂಡು ಬರ್ತೀನಿ. ಅಕ್ಕ ಕೈ ಮುಗಿತೀನಿ ಕಣಕ. ನಿಮ್ಗೆ ಬೇಕಾದ್ರೆ ಕಾಲು ಹಿಡ್ಕೊತೀನಿ ಕಣಕ. ಬೇಕಾದ್ರೆ 10 ಗ್ರಾಮೇನು 20 ಗ್ರಾಮ್ ಚಿನ್ನ ಕೊಡ್ತೀನಿ ಕಣಕ. ನಿನ್ ಕೈ ಮುಗಿತೀನಿ. ತಾಯಿ ನೀನು ನೋಡಿದ್ರೆ ನಂಗೂ ಅಯ್ಯೋ ಅನ್ಸ್ತದೆ. ಆದ್ರೆ ಯೋನ್ ಮಾಡದೆ ನಮ್ಮ ಮನೆಗೆ ಸುಮ್ಮನೆ ಬಿಡ್ತಾರವೆ. ನನಗೆ ಯೋನಿಲ್ಲ, ನನ್ನ ಗಂಡ ಸೊರ್ಜಾಗ ಮುರದಿ ಇಳಿಸ್ಬಿಡ್ತಾನೆ. ಅಯ್ಯೋ ಬ್ಯಾಡ ಕಣವ. ಅಕ್ಕೋ 25 ಗ್ರಾಮೇ ಕೊಡ್ತೀನಿ ಹೋಗಕ್ಕ. ನಿನ್ ಕಾಲು ಹಿಡ್ಕತ್ತೀನಿ, ದಯಮಾಡಿ ಕಣಕ. ಇದು ಒಂದು ನನಗೆ ಇಲ್ಲ ಅಂತ ಹೇಳ್ಬೇಡ ನೀನು. 25 ಗ್ರಾಮು ಅಂದ್ರೆ ಈ ಕಾಲದಲ್ಲೇನು ಒಸಿ ದುಡ್ಡಾಗದಕ್ಕ. ನೀನೇ ಯೋಚನೆ ಮಾಡು ಒಂಚೂರ. ಓ ತಾಯಿ, ದುಡ್ಡಿನ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ತಾ ಇರೋದು. ಮಾನ ಮರ್ಯಾದೆ ಇರ್ತದವ. ನೀನು ಅರ್ಥ ಮಾಡ್ಕೋವಸಿ. ಕಾಲು ಹಿಡ್ಕೊತೀನಿ ಕಣಕ. ಅವಲ್ಲಿ ಅತ್ತಿಗೆ 30 ಗ್ರಾಮೇ ಕೊಟ್ಬಿಡ್ತೀನಿ ಕಣಕ. ದಯಮಾಡಿ ಕಣಕ. ನನ್ನ ಮಕ್ಕಳು ಭಾಳ ಸರೋದ್ರೆ ಸಾಕು ಕಣಕ. 30 ಗ್ರಾಮ್ಗೂ ಬಗ್ಗಲ್ವಾ ಅಕ್ಕ ನೀನು? ಅಯ್ಯೋ ಈಟೊಂದು ಹೋಗರ್ತಿದ್ಯಾ ಅನ್ಮೇಕೆ ನಂಗೂ ಇಲ್ಲ ಅನ್ನಕ್ಕೆ ಮನ್ಸಾಯ್ತಿಲ್ಲ. 35 ಕೊಡೋಗು. ಸರಿನಕ್ಕ, ಆಯ್ತು ಅಕ್ಕ. 35 ಜಾಸ್ತಿ ಆಗ್ಲಿವಕ್ಕ. 30 ತಗೊಳಕ. ತಾಯಿ ನಂಗೂ ಖರ್ಚಿರಕ್ಕಿಲ್ವೇ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಆಲೇ 2 ವರ್ಷದಿಂದಲ್ವ ಎಲ್ಲ ಮಾಟ ಮಂತ್ರ ಮಾಡೋರ್ದೆ. ಸುದ್ದಿ ಬಿಟ್ಟಿದ್ದೀನಿ. ಇವಾಗ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದ್ರೆ ಹೊಸ ದುಡ್ಡು ಹಾಕಿಲ್ವಾ? ಯೋಚನೆ ಮಾಡು ನೀನೇ. ಹೋಗ್ತಾಯಿ ಸುಮ್ಮನೆ 35 ಕೊಡು. ನಾನು 40 ಕೇಳೋಣ ಅನ್ಕೊಂಡೆ. ಬೇಡ ಕಣ, ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗೈತೆ. 35 ಕೊಡೋಗು ಸಾಕು. ನಂಗಿನ ಯಾಪಟ್ಟೆ ಉಳ್ದತ್ತು. ಆಯ್ತು ಬಿಡಕ್ಕ, 35 ಕೊಡ್ತೀನಿ. ಸರಿ ಕಣಕ್ಕ, ಆಯ್ತು ಅಕ್ಕ. ನಾಳೆ ಅಷ್ಟರಲ್ಲಿ ಹೇಳ್ತೀಯಾ? ತಾಯಿ ನಾಳಿಕೆ ಅಂದ್ರೆ ಹೆಂಗಾದತ್ತವ? 1 ವಾರ ತಡ್ಕೋ. 6 ಗಂಟೆ ನಿನ್ ಕಾಲು ಹಿಡ್ಕತೀನಿ ಆಗಲ್ಲ ಕಣಕ್ಕ. 3 ದಿವಸ ಟೈಮ್ ತಕೊಂಡು ಜಾಲದವ್ರ ಕಾಂಟ್ಯಾಕ್ಟ್ ಕೊಟ್ಬಿಡಕ. ಹೊಸಿ ಮಾಟ ಮಾತ್ರ ಮಾಡ್ಕೋಬೇಕು. ನಾನು ನನ್ನ ಮಗಳು ಬಾಲ ಸರಿ ಮಾಡ್ಬೇಕು ಕಣಕ್ಕ. ಅರ್ಥ ಮಾಡ್ಕೊಳಕ. ಅದಲ್ದನೆ ನನ್ನ ನಿನ್ಗೆ 35 ಗ್ರಾಮ್ ಕೊಡ್ತೀನಿ ಅಂತ ಮಾತಾಡಿದ್ದೀನ ಹೇಳಕ. ದಯಮಾಡಿ ಕಣಕ್ಕ, ಹೊಸಿ ಯೋಚನೆ ಮಾಡಕ. ನಮ್ಮ ಕಷ್ಟನೂ ಆಯ್ತು. ಯಾತ್ಕೋ ನಿನ್ ಫೋನ್ ನಂಬರ್ ಕೊಟ್ಟಿರು. ಏನೇ ಇದ್ರು ಫೋನ್ ಮಾಡಿ ಹೇಳ್ತೀರಿ. ನಿಮ್ಮ ಮಾತಕ್ಕೆ ಬಂದ್ರೆ ಆಮೇಕೆ ನಿಂಗೆ ಅಣ್ಣಂಗೆಲ್ಲ ಹೋದಾದ್ರೆ ಸುಮ್ಮನೆ ರಾಮರಾಮಾಯಣ. ಮನ್ಗಿಂತಕ್ಕೆ ಬಂದ್ಬಿಟ್ಟಿಯ. ನನ್ನ ಗಂಡ ನನ್ನ ಸಿಗ್ತು ಹಣ ಕಟ್ಬಿಡ್ತಾನೆ.